ಪಿಂಕ್ ಅಂದರೆ ಆಶಾ ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣುವಂಥದ್ದು. ಆದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಇವರನ್ನು ಕಡೆಗಣಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕೊಟ್ಟ ಮಾತನ್ನು ಇನ್ನೂ ಕೂಡ ಭರವಸೆ ಈಡೇರಿಸಿಲ್ಲ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಫ್ರೀಡಂ ಪಾರ್ಕಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಸೇರಿಕೊಂಡು ಪ್ರತಿಭಟನೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ರಾಜ್ಯ ಸರ್ಕಾರ ಮಾತು ಕೊಟ್ಟಂತೆ ಮಾಸಿಕ ರೂಪಾಯಿ 10,000 ಗ್ಯಾರಂಟಿಯನ್ನು ಕೊಡ್ತಾ ಇಲ್ಲ. ಇಲ್ಲಿವರೆಗೆ 5,000 ಹಣ ಮಾತ್ರ ನಮಗೆ ಕ್ರೆಡಿಟ್ ಆಗ್ತಾ ಇರುವಂಥದ್ದು. ಪ್ರತಿದಿನ ಜಿಲ್ಲೆಗಳಲ್ಲಿ ನಾವು ಕಾಣಬಹುದು ಆಶಾ ಕಾರ್ಯಕರ್ತರಂದ್ರೆ ಪ್ರತಿಯೊಬ್ಬರು ಬಾಣಂತಿ ಆಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು, ಮಕ್ಕಳ ಆರೈಕೆ ಸೇರಿದಂತೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಇದೇ ಆಶಾ ಕಾರ್ಯಕರ್ತರು ಮಾಡುವಂಥದ್ದು. ಪ್ರತಿದಿನ ಕೂಡ ಬೆಳಗ್ಗೆ ಎದ್ರೆ ನಾವು ಒಂದು ಹಳ್ಳಿಗಳಲ್ಲಿ ಸಮಸ್ಯೆ ಅಂತ ಆದರೆ ಆಶಾ ಕಾರ್ಯಕರ್ತರನ್ನ ತಕ್ಷಣ ಕರಿತೀವಿ. ಕಳೆದ 4-5 ತಿಂಗಳಿಂದ ಕೂಡ ಬಾಕಿ ಇರುವ ಪ್ರೋತ್ಸಾಹ ಧನವನ್ನು ಇವರಿಗೆ ಕೊಟ್ಟಿಲ್ಲ. ಸೊ ಈಗ ಕಷ್ಟಕರ ಪರಿಸ್ಥಿತಿ, ಬಹುತೇಕ ಮಂದಿ ಸಿಂಗಲ್ ಪೇರೆಂಟ್ ಕೂಡ ಇರುವಂಥದ್ದು. ಸೊ ಮಕ್ಕಳನ್ನ ಸಾಕಬೇಕಾದ್ರೂ ಅಥವಾ ತನ್ನ ಜೀವನವನ್ನು ನಿರ್ವಹಿಸಬೇಕಾದ್ರೂ ಬರುವಂತಹ ಸ್ಯಾಲರಿಯಲ್ಲಿ ಇವರು ಜೀವನವನ್ನು ನಿರ್ವಹಿಸಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕಳೆದ 4-5 ಸಲ ಕೂಡ ಇವರು ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನ ಈಡೇರಿಸಿಲ್ಲ ಅಂತ ಹೇಳ್ಬೋದು. ಈಗಾಗಲೇ ಇವರ ಭರವಸೆಯನ್ನು ಈಡೇರಿಸಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೂಡ ಇವರಿಗೆ ಕೊಡಬೇಕಾದಂತಹ ಹಣವನ್ನು ಕೊಟ್ಟಿಲ್ಲ. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಇಲ್ಲಿರುವಂತಹ ಆಶಾ ಕಾರ್ಯಕರ್ತರೇ ಇದ್ದಾರೆ. ಅವರನ್ನೆಲ್ಲ ನಾನು ಮಾತಾಡಿಸ್ತೀನಿ. ಏನೆಲ್ಲ ಸಮಸ್ಯೆ ಆಗಿದೆ, ಇಲ್ಲಿವರೆಗೆ ಸರ್ಕಾರ ಕೊಟ್ಟ ಮಾತನ್ನ ಭರವಸೆಯನ್ನು ಈಡೇರಿಸಿದ್ಯಾ ಅಂತ. ಮ್ಯಾಮ್, ನೀವು ಇದೇ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 4-5 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ. ನಾವೇ ಬಂದು ಸುದ್ದಿಯನ್ನು ಮಾಡಿದ್ವಿ. ಆಗ ನಿಮಗೆ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು. ಈಗ ನೀವು ಮತ್ತೆ ಎಲ್ಲ ಆಶಾ ಕಾರ್ಯಕರ್ತರು ಸೇರಿದ್ದೀರಾ. ನಿಮ್ಮ ಭರವಸೆಯನ್ನು ಈಡೇರಿಸಿಲ್ವಾ ಅಥವಾ ಸರ್ಕಾರ ಕೊಟ್ಟ ಮಾತನ್ನು ನಡೆಸ್ಕೊಂಡಿಲ್ವಾ? ಏನು ಮ್ಯಾಮ್? ನಾವು ಕಳೆದ ಜನವರಿಯಲ್ಲಿ ಇಲ್ಲಿ ಹೋರಾಟ ಮಾಡಿದ್ದು. ಅದಾದ ನಂತರ ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ ಸರ್ಕಾರ ಅಂಥೇಳಿ ಜನವರಿಂದ ಈಚೆಗೆ ಒಂದು ಹೋರಾಟನೂ 3 ಸಲ ಮಾಡಿದ್ದೀವಿ. ಸೊ ಒಟ್ಟು 4 ಹೋರಾಟ ನಡೆದಿದೆ ಇಲ್ಲಿ. ಸೊ ಲಾಸ್ಟ್ ಜನವರಿಯಲ್ಲಿ ಒಂದು 20,000 ರಿಂದ 30,000 ಜನ ಆಶಾಗಳು ಹಗಲು ರಾತ್ರಿ ನಾವು ಹೋರಾಟ ಮಾಡಿದ್ದೀವಿ. ಸೊ ಆಗ ಸರ್ಕಾರ ಕೊಟ್ಟ ಮಾತು 10,000 ನಾವು ಪ್ರತಿಯೊಂದು ಆಶಾಗಳಿಗೆ ಬರೋ ರೀತಿ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಆ ಒಂದು ಮಾತು ಕೊಟ್ಟಿದ್ದು ಈವರೆಗೂ ಅವ್ರು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೆ ಒಂದು ಸೌಜನ್ಯನೂ ಇಲ್ಲ. ಯಾತಕ್ಕೋಸ್ಕರ ನಾನು ಮಾಡಿಲ್ಲ, ಸಮಸ್ಯೆ ಏನಂಬುದ್ರ ಬಗ್ಗೆ ಕೂಡ ಅವರು ಒಂದು ಮಾತನ್ನು ಮಾತಾಡ್ತಾ ಇಲ್ಲ. ಈ ಮೌನ ಯಾಕೆ ಅಂತ ನಮ್ಗೆ ಈವರೆಗೂ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಸೆಷನಲ್ಲಿ ಇದೇ ಮಾತನ್ನ ನಾವು ಇವ್ರಿಗೆ ಮುಖ್ಯಮಂತ್ರಿಗೆ ಕೇಳಬೇಕಂತ ಹೊರಟಿದ್ವಿ. ಅವ್ರಿಗೆ ಜ್ಞಾಪ್ಸಕ್ಕಂತ ಹೊರಟಿದ್ವಿ. ಕೊಟ್ಟ ಮಾತು ಯಾಕೆ ಉಳಿಸ್ಕೊತಾ ಇಲ್ಲ, ಸಮಸ್ಯೆ ಏನಾಗಿದೆ, ಬನ್ನಿ ಹೊರಗಡೆ ಮಾತಾಡಿ ಅಂತೇಳಿ. ಸೊ ಅಲ್ಲಿ ಕೂಡ ಉತ್ತರ ಇಲ್ಲ. ಮಾನ್ಯ ಆರೋಗ್ಯ ಸಚಿವರು ಬಂದಲ್ಲಿ ಮನವಿ ಪತ್ರನ ಸ್ವೀಕಾರ ಮಾಡಿದ್ರು. 10,000 ನಾವು ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ. ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆನ ನಾನು ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ಈವರೆಗೂ ಕೂಡ ಅವ್ರು ಆರ್ಗನೈಸ್ ಮಾಡಲಿಲ್ಲ. ಡಿಸೆಂಬರ್ 11ಕ್ಕೆ ಒಂದು ಮೀಟಿಂಗ್ ಅಂತ ಮಾಡಿದ್ರು. ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು, ಆರೋಗ್ಯ ಡಿಪಾರ್ಟ್ಮೆಂಟ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಹೆಲ್ತ್ ಮಿನಿಸ್ಟರ್ ಇದ್ದರು. ಅಲ್ಲಿ ಬಂದಂತಹ ಮಾತಂದರೆ ಭಾಳ ನೋವಿನ ವಿಷಯ. ಸರ್ಕಾರ ಹೇಳ್ತಾ ಇರೋದು ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾತಾಡ್ತಾರಂತ ಅದು ಸರ್ಕಾರ ಮಾತೇ. ಅದು 7,000 ಜನ ಆಶಾ ಕಾರ್ಯಕರ್ತೆಯರನ್ನು ನಾವು ತೆಗೆದ್ರೆ ಮಾತ್ರ ನಿಮ್ಗೆ 10,000 ರೂಪಾಯಿ ನಾವು ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಪ್ರೋಸೆಸ್ ನಾವು ಶುರು ಮಾಡಿದ್ದಾರೆ. ತರ್ಕಬದ್ಧಗೊಳಿಸುವಿಕೆ ಅಂಥೇಳಿ ಪ್ರೋಸೆಸ್ನ ಶುರು ಮಾಡಿದ್ರು. ಅದರ ವಿರುದ್ಧ ನಾವು ಲಾಸ್ಟ್ ಆಗಸ್ಟಲ್ಲಿ 3 ದಿನದ ಹೋರಾಟ ನಾವು ಮಾಡಿದ್ವಿ. ಎಲ್ಲ ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡಿದ್ವಿ. ಅದಾದ ನಂತರ ಅದು ಸೈಲೆಂಟ್ ಆಗಿದೆ. ಆದರೆ ಅರ್ಥ ಏನು, ನಮ್ಮನ್ನು ಒಂದಷ್ಟು 42,000 ಜನ ಆಶಾ ಕಾರ್ಯಕರ್ತರು ಏನಿದ್ವಿ ಅದರಲ್ಲಿ 7,000 ಜನ ನಾವು ನಿಮ್ಮನ್ನು ಕಿತ್ತು ಬಿಸಾಕ್ತೀವಿ, ಅದಾದ ನಂತರ 10,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ರೆಡಿ ಇಲ್ಲ. ಸರ್ಕಾರ ಈಗಲಾದರೂ ಮಾತಾಡಬೇಕು ಈ ವಿಷಯದ ಬಗ್ಗೆ. ಇಷ್ಟು ಆಕ್ರೋಶ ವರ್ಷದಿಂದ ವರ್ಷಕ್ಕೆ ಬರ್ತಾ ಇದ್ದೀವಿ. ನೀವು ಕೊಟ್ಟು ಮಾತನ್ನೇ ಯಾಕೆ ಉಳಿಸ್ಲಿಕ್ಕೊಳಕ್ಕಾಗ್ತಾ ಇಲ್ಲ? ಒಂದು ಆದೇಶ ಸಹ ಮಾಡ್ಲಿಕ್ಕೆ ಯಾಕೆ ಆಗ್ತಲ್ಲ ನಿಮ್ಮ ಕೈಯಲ್ಲಿ? ಇದು ಖಂಡಿತವಾಗೂ ಮುಖ್ಯಮಂತ್ರಿಗಳು ಜವಾಬ್ದಾರಿ ತಗೊಂಡು ಉತ್ತರ ಕೊಡಬೇಕು. ಅದನ್ನು ನಾವು ಅವರ ಬಾಯಲ್ಲಿ ನಾವು ಕೇಳೋದಕ್ಕೆ ಬಯಸ್ತೀವಿ. ಸೊ ತಡ ಮಾಡದೇನೆ ಇನ್ನು ಅವರ ಉತ್ತರ ಏನಂತ ನಾವು ಕಾಯ್ತಾ ಇದ್ದೀವಿ. ಅವರು ಉತ್ತರ ಕೊಡಬೇಕು ತಡ ಮಾಡ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹಲವಾರು ಪ್ರಾಬ್ಲಮ್ಸ್ ಇದೆ ಮೇಡಮ್. ನಮಗೆ ನಾವು ಮಾಡಿದಷ್ಟು ಕೆಲಸ ನಮಗೆ ದುಡ್ಡು ಬರ್ತಾ ಇಲ್ಲ. ಅವರೊಂದು ಲಿಮಿಟ್ ಅಂತ ಹಾಕೊಂಡ್ಬಿಟ್ಟಿದ್ದಾರೆ. ಕೊಡೋ ಕೆಲಸ ಮಾತ್ರ ನಮಗೆ ಬೇಜಾನ್. ನಾನು 10 ಎಂಟ್ರಿಗಳನ್ನ ಹೆರಿಗೆ ಎಂಟ್ರಿಗಳನ್ನ ನಾನು ಮಾಡಿದರೆ ಅಥವಾ 5 ಎಂಟ್ರಿಗಳನ್ನ ಮಾಡಿದರೆ ನನಗೆ ಬರೋದು ಕೇವಲ 2 ಎಂಟ್ರಿ ಅಷ್ಟೇ. ಇನ್ನು ಉಳಿದಂಗೆ ಮಿಕ್ಕಿದ್ದು ಎಲ್ಲಿ ಹೋಯಿತು? ಅದಕ್ಕೆ ಉತ್ತರ ಇಲ್ಲ. ನಾವು ಇದಕ್ಕೆ ಬೇಕಾಗಿ ಹಲವಾರು ಬಾರಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ಗಳಿಗೆ ಡಿಪಾರ್ಟ್ಮೆಂಟ್ ಜೊತೆಗೆ ಹೋಗಿ ಪ್ರೂಫನ್ನು ತೋರಿಸಿದ್ದೀವಿ.
ನೋಡ್ರಿ ಸ್ವಾಮಿ, ನಿಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಿಮ್ಮ RCH ಪೋರ್ಟಲ್ ಹೇಗಿದೆ ಅಂತೇಳಿ ಅದನ್ನು ಒಪ್ಕೊಂಡಿದ್ದಾರೆ. ಆದರೆ ಆ ಒಪ್ಪಿಗೆ ಸೂಚಿಸಿದ್ದಾರೆ ಅಲ್ಲ, ನಾವು ಅವ್ರ ಜೊತೆ ಹೋಗಿದ್ದೀವಿ, ನಾ ಯೂನಿಯನ್ ಆಗಿ ಮಾತಾಡ್ತಿಲ್ಲ, ನೀವು ನಮ್ಮ ಜೊತೆ ಬಂದಿದ್ದೀರಾ, ಪ್ರೂಫ್ ಇದೆ ನಿಮ್ಮ ಹತ್ರ, ನೋಡಿದ್ದೀರಾ, ನೋಡಿ ಕೂಡ ಅದಕ್ಕೂ ಉತ್ತರ ಇಲ್ಲ ಅಂದರೆ ಇದು ಬೇಜವಾಬ್ದಾರಿತನ ಅಂತ ಅನ್ಬೇಕಾ, ಏನಂತ ಕರಿಬೇಕು ನನಗೆ ಗೊತ್ತಿಲ್ಲ. ಸೊ RCH ಪೋರ್ಟಲಿಂದ ನಮಗೆ ಹಲವಾರು ಅಮೌಂಟ್ ಹೋಗ್ತಾ ಇದೆ. ಪೋರ್ಟಲ್ನ ನೀವು ಇಟ್ಕೊಳ್ಳಿ, ನಮಗೆ ಬೇಡ ಅದು. ಆದರೆ ನಾನು ಮಾಡಿದಷ್ಟು ನನ್ನ ದುಡಿಮೆಗೆ ತಕ್ಕಂತಹ ಪ್ರತಿಫಲನ ಕೊಡಿ ಅಂತ ಈ ದಿನ ಕೇಳ್ತಾ ಇದ್ದೀವಿ ನಾವು. ಮತ್ತು ಇವತ್ತು 2 ಮುಖ್ಯವಾದ ವಿಷಯದ ಬಗ್ಗೆ ನಾವು ಹೋರಾಟ ಕೇಳಿದಿರೋದು. ಮೊದಲನೇ ಪಾಯಿಂಟು, 1 ವರ್ಷ ಕಳಿತು, ಮಾನ್ಯ ಮುಖ್ಯಮಂತ್ರಿಗಳು 10,000 ಕೊಡ್ತೀವಂತ ಹೇಳಿ ಅದನ್ನು ಆದಷ್ಟು ಬೇಗ ಅವರು ಅನುಷ್ಠಾನಗೊಳಿಸಬೇಕು, ಇದಕ್ಕೆ ತಕ್ಕಂಥ ಒಂದು ಆದೇಶನ ಮಾಡಬೇಕು ಅನ್ನೋದು. 2ನೇ ಪಾಯಿಂಟ್ ಆಗಿ, ಕಳೆದ 4-5 ತಿಂಗಳಿಂದ ಇನ್ಸೆಂಟಿವ್ಗಳು ಬಂದಿಲ್ಲ. ನಾವು ಇದ್ರ ಮೇಲೆ ಎಷ್ಟೋ ಒಂಟಿ ಹೆಣ್ಮಕ್ಳಿದ್ದಾರೆ, ವಿಧವೆಯರಿದ್ದಾರೆ, ಸಣ್ಣ ಮಕ್ಕಳಿರೋರಿದ್ದಾರೆ, ಶಾಲೆಗೆ ಹೋಗೋ ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಈ ತಾಯಂದಿರಿಗಿದೆ. ಆದರೆ ನೀವು ಇನ್ಸೆಂಟಿವ್ನ 4-5 ತಿಂಗಳಿಂದ ಹಾಕದೆ ಹೋದರೆ ಜೀವನ ಹೇಗೆ ನಡೆಸಬೇಕು? ಸರ್ಕಾರಕ್ಕೆ ಇದು ತಿಳುವಳಿಕೆ ಬೇಡವಾ? ಇದಕ್ಕೆ ಬೇಕಾದಂಥ ಫಂಡ್ಸನ್ನ ಅಲಾಟ್ ಮಾಡಿ ಕೊಡ್ಲಿಕ್ಕಾಗೋದಿಲ್ವಾ? ನೀವು ಹೇಳ್ತೀರಾ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿರೋ ಜನನ ನೀವು ತಗೊಳ್ತೀರಾ ಆಶಾ ಕಾರ್ಯಕರ್ತರಾಗಿ ಅಂತ ಹೇಳ್ತೀರಾ, ಆದರೆ ಅವರು ಹೊಟ್ಟೆಗೆ ನೀವು ತಣ್ಣೀರು ಬಟ್ಟೆ ಹಾಕ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಇದು 2 ಪಾಯಿಂಟ್ಸ್ನ ಇವತ್ತು ನಾವು ಕೇಳೋಕ್ಕೋಸ್ಕರ ಇವತ್ತು ಸೇರಿದ್ದೀವಿ. ಇದು ಒಂದು ಸಾಂಕೇತಿಕ ಪ್ರತಿಭಟನೆ, ಜಿಲ್ಲಾವಾರು ಪ್ರತಿಭಟನೆ ಮಾತ್ರ ಇದು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮುಂದಿನ ದಿನಗಳಲ್ಲಿ ಭುಗಿಲೇಳುತ್ತೆ. ಸರ್ಕಾರ ಬೇಗ ಉತ್ತರ ಕೊಡಬೇಕು ಇದಕ್ಕೆ. ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ಭಾಳ ಉಗ್ರವಾದಂಥ ಹೋರಾಟಕ್ಕೆ ನಾವು ಅಣಿಯಾಗ್ತಿದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿದ್ರಲ್ವಾ, ಈಗಾಗಲೇ ಬಹಳಷ್ಟು ಜನ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆ ಮಾಡೋ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನ ಕೂಡ ತಟ್ಟಿಸ್ತಾ ಇರುವಂಥದ್ದು. ಯಾಕಂದ್ರೆ ಕೊಟ್ಟ ಮಾತನ್ನ ಸರ್ಕಾರ ಎಲ್ಲೋ ಒಂದು ಕಡೆ ನಡೆಸಿಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಮಾತು ಕೊಟ್ಟಂತೆ ಮಾಸಿಕ ಹಣ ಹಾಕಬೇಕು. ಅದರಲ್ಲಿ ಕೂಡ 7,000 ಮಂದಿಯನ್ನ ಕೆಲಸದಿಂದ ತೆಗೆಯೋ ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಇದನ್ನ ತಕ್ಷಣ ನಿಲ್ಲಿಸಬೇಕು. CM ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನ ಇನ್ಸೆಂಟಿವ್ ಹಣ ಆಗಿರ್ಬೋದು, ಅವ್ರಿಗೆ ಪ್ರೋತ್ಸಾಹ ಧನವನ್ನ ಕೊಡ್ಲೇಬೇಕನ್ನೋ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಜಿಲ್ಲೆಗಳಿಂದ ಬಿಟ್ಟು ಬೇರೆ ಬೇರೆ ಕಡೆಗಳಿಂದ ಕೂಡ, ಸಿಟಿಯಿಂದ ಕೂಡ ಬಂದು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ.